ದಿನೇ ದಿನೇ ಮೈಸೂರು ದಸರಾ ಸಾಕಷ್ಟು ರಂಗುಗೊಳ್ತಾ ಇದೆ. ಇದೇ ರೀತಿ ಮೈಸೂರು ದಸರಾದಲ್ಲಿ ಪ್ರಮುಖವಾದಂಥ ಆಕರ್ಷಣೆ ಅಂತಂದರೆ ಯುವ ದಸರಾ. ಹೀಗಾಗಿ ಯುವ ದಸರಾ ನಾಳೆಯಿಂದ ಮೈಸೂರಿನಲ್ಲಿ ಪ್ರಾರಂಭ ಆಗ್ತಾ ಇದೆ. ಏನು ಈ ಬಾರಿ ವಿಶೇಷವಾಗಿ ಮೈಸೂರಿನ ಉತ್ತನಹಳ್ಳಿ ಅಥವಾ ಮೈಸೂರು ಹೊರವಲಯದಲ್ಲಿರುವಂತಹ ವಿಶಾಲವಾದಂತಹ ಒಂದು ಜಾಗದಲ್ಲಿ ಯುವ ದಸರಾವನ್ನು ಆಯೋಜನೆಯನ್ನು ಜಿಲ್ಲಾಡಳಿತ ಮಾಡಿದೆ. ಹೀಗಾಗಿ ಒಂದು ದೊಡ್ಡ ಮಟ್ಟದ ಸೆಟ್ಟನ್ನು ಹಾಕಿರ್ತಕ್ಕಂಥದ್ದು, ಏನು ಈ ಒಂದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕಾರ್ಯಕ್ರಮಗಳು ನಡೆಯುವಂತಹ ವೇದಿಕೆಯನ್ನು ಸಂಪೂರ್ಣವಾಗಿ ಡಿಜಿಟಲೀಕರಣ ಮಾಡಿರ್ತಕ್ಕಂಥದ್ದು, ಹಾಗೂ ಏನು ಬಣ್ಣ ಬಣ್ಣದ ಲೈಟ್ಗಳನ್ನು ಕೂಡ ಅಳವಡಿಸಲಾಗಿದೆ. ಹಾಗೂ ಇದು ಒಂದು ದೊಡ್ಡ ಮಟ್ಟದ ಇವೆಂಟ್ನಾಗಿ ಕನ್ವರ್ಟ್ ಮಾಡಿರ್ತಕ್ಕಂಥದ್ದು, ಹಾಗೂ LED ಸ್ಕ್ರೀನ್ಗಳು ಕೂಡ ಏನು ವಿಶಾಲವಾಗಿದೆ. ಹಾಗೂ ಈ ಒಂದು ಕಾರ್ಯಕ್ರಮ ಏನಿದೆ 6 ದಿನಗಳ ಕಾಲ ಏನು ಈ ಕಾರ್ಯಕ್ರಮ ನಡೀತಿದೆ. 6 ದಿನಗಳ ಕಾಲ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರು ಭಾಗಿಯಾಗ್ತಾರೆ. ಮೊದಲನೇ ದಿನ ಅಂದರೆ ನಾಳೆ ಶ್ರೇಯಾ ಘೋಷಾಲ್ ಅವರ ಕಾರ್ಯಕ್ರಮ, ಆಮೇಲೆ ರವಿ ಬಸೂರ್ ಅವರ ಕಾರ್ಯಕ್ರಮ, ಇಳೆಯರಾಜ ಅವರ ಕಾರ್ಯಕ್ರಮ, ರೆಹಮಾನ್ ಅವರ ಕಾರ್ಯಕ್ರಮ ಸೇರಿದಂತೆ ಹಲವಾರು ಜನ ಸಂಗೀತದ ದಿಗ್ಗಜರು ಏನು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ರೆಹಮಾನ್ ಅವರ ಕಾರ್ಯಕ್ರಮಕ್ಕೆ ಈಗಾಗಲೇ ಏನು ಬುಕ್ ಮೈ ಶೋ ಅಲ್ಲಿ ಸಾಕಷ್ಟು ಜನ ಟಿಕೆಟನ್ನು ಕೂಡ ಬುಕ್ ಮಾಡಿರ್ತಕ್ಕಂಥದ್ದು. ಈ ಬಾರಿ ಅಂದರೆ ಪ್ರತಿ ಬಾರಿ ಕೂಡ ಮೈಸೂರಿನ ಮಹಾರಾಜ ಮೈದಾನದಲ್ಲಿ ಮಾಡಿದಾಗ ಸಾಕಷ್ಟು ರೀತಿಯಿಂದ ಟ್ರಾಫಿಕ್ ಕಿರಿಕಿರಿ ಆಗ್ತಿತ್ತು. 1 ಲಕ್ಷಕ್ಕೂ ಹೆಚ್ಚು ಜನ ಯುವ ಜನರು ಕುಣಿದು ಕುಪ್ಪಳಿಸ್ತಿದ್ರು. ಆದರೆ ಆ ಒಂದು ಟ್ರಾಫಿಕ್ ಕಿರಿಕಿರಿ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ವಿಶಾಲವಾದಂತಹ ಆ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. 1 ಲಕ್ಷಕ್ಕೂ ಹೆಚ್ಚು ಆಸನ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಈಗ ನೀವು ಗಮನಿಸ್ಬೋದು, ಏನು ಇದು ಮೈಸೂರು ರಿಂಗ್ ರಸ್ತೆಯ ಹೊರವಲಯದಲ್ಲಿರೋದ್ರಿಂದ ಈ ವಿಶಾಲವಾದಂತಹ ಜಾಗದಲ್ಲಿ ಈಗಾಗಲೇ ಏನು ಎಲ್ಲ ಸಿದ್ಧತೆಗಳನ್ನು ಜಿಲ್ಲಾಡಳಿತ ಸಂಪೂರ್ಣವಾಗಿ ಮಾಡಿದೆ. ಬರುವಂತಹ ಪ್ರೇಕ್ಷಕರೇನಿದ್ದಾರೆ ಅವ್ರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರ್ದು ಅಂತ ಕೂಡ ಜಿಲ್ಲಾಡಳಿತ ಸಂಪೂರ್ಣ ವಾಹನ ವ್ಯವಸ್ಥೆಯನ್ನು ಮಾಡಿದೆ. ಹಾಗೂ ಇಲ್ಲಿ ಸೀಟಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇರ್ತಕ್ಕಂಥದ್ದು. ಹಾಗೂ ಭಾಳ ಪ್ರಮುಖವಾಗಿ ಈ ಬಾರಿ VVIP ಸಂಸ್ಕೃತಿಗೆ ಕಡಿವಾಣ ಹಾಕಬೇಕು ಅನ್ನೋ ದೃಷ್ಟಿಯಿಂದ ಸಾಕಷ್ಟು ಕ್ರಮಗಳನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಹಾಗೂ ಪಾಸ್ ವ್ಯವಸ್ಥೆಯನ್ನು ಕೂಡ ನಿಷೇಧ ಮಾಡಲಾಗಿದೆ. ಹಾಗೂ ಏನು ಟಿಕೆಟ್ ಏನಿದೆ 3 ಹಂತಗಳಲ್ಲಿ ಈ ಒಂದು ಟಿಕೆಟ್ ದರವನ್ನು ನಿಗದಿಯನ್ನು ಮಾಡಿದ್ದಾರೆ. 8,000, 5,000, 2,500 ಹೀಗೆ ಆ ಒಂದು 3 ಹಂತದ ಟಿಕೆಟನ್ನು ಏನು ನಿಗದಿ ಮಾಡಿದ್ದಾರೆ. ಅವ್ರಿಗೂ ಕೂಡ ಏನು ಆಸನ ವ್ಯವಸ್ಥೆಯನ್ನು ಕೂಡ ಸೂಕ್ತವಾಗಿ ಮಾಡಲಾಗ್ತಾ ಇದೆ. ಹೀಗಾಗಿ ಏನು ಈ ಬಾರಿ ಒಂದು ದೊಡ್ಡ ಮಟ್ಟದ ರಿಸ್ಕ್ಗೆ ಅಥವಾ ಒಂದು ಚಾಲೆಂಜಿಂಗ್ ಟಾಸ್ಕ್ಗೆ ಜಿಲ್ಲಾಡಳಿತ ಏನು ಮುಂದಾಗಿರ್ತಕ್ಕಂಥದ್ದು. ಎಷ್ಟು ಮಟ್ಟಿಗೆ ಈ ಒಂದು ಪ್ಲ್ಯಾನ್ ಸಕ್ಸಸ್ ಆಗುತ್ತೆ ಅಂತ ಕೂಡ ಕಾದು ನೋಡಬೇಕಾಗಿದೆ. ಯಾಕಂದರೆ ಮೈಸೂರು ಹೊರವಲಯದಲ್ಲಿರೋದ್ರಿಂದ ಸಾಕಷ್ಟು ಜನ ಬರುವಂತಹ ಪ್ರವಾಸಿಗರಿಗೆ ಕಷ್ಟ ಆಗುತ್ತೆ ಅಂತ ಕೆಲವರ ವಾದ ಇದೆ. ಆದರೆ ಇದು ಒಂದು ವಿಶಾಲವಾದಂತಹ ಜಾಗ ಆದ್ದರಿಂದ ಏನು ಸಾಕಷ್ಟು ರೀತಿಯಾದಂತಹ ಅನುಕೂಲಗಳಿದೆ ಅಂತಕ್ಕಂಥದ್ದು ಕೂಡ ಜಿಲ್ಲಾಡಳಿತದ ವಾದ ಆಗಿದೆ. ಹಾಗೂ ಸಾಕಷ್ಟು ವಾಚ್ ಟವರ್ಗಳನ್ನು ಕೂಡ ಈಗಾಗಲೇ ಏನು ನಿರ್ಮಾಣ ಮಾಡಿರ್ತಕ್ಕಂಥದ್ದು, ಹಾಗೂ LED ಸ್ಕ್ರೀನ್ಗಳನ್ನು ಕೂಡ ಅಳವಡಿಸೋದಕ್ಕೂ ಕೂಡ ಮುಂದಾಗಿದ್ದಾರೆ. ಅಥವಾ ಹೆಚ್ಚು ಜನಗಳು ಬಂದರೂ ಕೂಡ ಇಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗ್ತಿದೆ. ಹಾಗೂ ಈ ಬಾರಿ ಯುವ ದಸರಾ ಸಾಕಷ್ಟು ರೀತಿಯಾದಂತಹ ಒಂದು ಸಂಭ್ರಮಕ್ಕೆ ಸಾಕ್ಷಿಯಾಗುತ್ತೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮ್ಯಾನ್ ಸತೀಶ್ ಜೊತೆ ಯಶಸ್ ಮಾವುತು, ನ್ಯೂಸ್ ಕನ್ನಡ, ಮೈಸೂರು.